ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ಬರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೇನೆ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕಂತಂದರೆ ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. Large number of party workers want you to take charge as CM, sir. I don't want anything. People. I don't want anything. I'm not hurrying anything. My party will take it right. ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಮ್ಮ ರಾಜ್ಯದಲ್ಲಿ ಒಂದು ಸೀರಿಯಲ್ ಭರ್ಜರಿಯಾದಂಥ ಪ್ರದರ್ಶನವನ್ನ ಕಾಣ್ತಾ ಇದೆ. ಎಪಿಸೋಡ್ ಮೇಲೆ ಎಪಿಸೋಡ್ ಹೋಗ್ತಾ ಇದೆ. ಇನ್ನಷ್ಟು ಎಪಿಸೋಡ್ಗಳು ಹೀಗೆ ಮುಂದುವರಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಆ ಸೀರಿಯಲ್ ಹೆಸರೇನಪ್ಪ ಅಂದರೆ ನಾ ಕೊಡೆ ನೀ ಬಿಡೆ ಅಂತ ಹೇಳಿ. ಆ ಸೀರಿಯಲ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನು ಬೆಳವಣಿಗೆ ಆಗಿದೆ ಅಥವಾ ಇವತ್ತಿನ ಎಪಿಸೋಡ್ನಲ್ಲಿ ಏನು ಇಂಟ್ರೆಸ್ಟಿಂಗ್ ಸಂಗತಿ ಇದೆ ಅದನ್ನು ಗಮನಿಸ್ತಾ ಹೋಗೋಣ. ನಾನು ಪ್ರತಿ ವಿಡಿಯೋದಲ್ಲೂ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ. ಇದರಿಂದ ರಾಜ್ಯದ ಜನರಿಗೆ ಏನಾದರೂ ಪ್ರಯೋಜನ ಆಗುತ್ತಾ, ನಮ್ಮ ಬದುಕಿನಲ್ಲಿ ಏನಾದರೂ ಮಹತ್ತರವಾದಂಥ ಬದಲಾವಣೆ ಆಗುತ್ತಾ ಅಂಥದ್ದೇನೂ ಆಗೋದಿಲ್ಲ. ಆದರೆ ನಮ್ಮ ರಾಜ್ಯದ ರಾಜಕೀಯ ಬೆಳವಣಿಗೆ ಅಂದಾಗ ಸಹಜವಾಗಿ ನಮಗೊಂದು ಕುತೂಹಲ ಇರುತ್ತೆ. ಯಾಕಂದರೆ ನಾವು ಓಟ್ ಹಾಕಿ ಗೆಲ್ಲಿಸಿದ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಇವತ್ತಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ, ಈ ರೀತಿಯ ಕಿತ್ತಾಡ್ತಾ ಇದ್ದಾರೆ, ಜಟಾಪಟಿಯನ್ನು ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ನಾವು ಓಟ್ ಹಾಕಿದ ಕಾರಣಕ್ಕಾಗಿ ಏನಾಗ್ತಿದೆ ಎನ್ನುವಂಥ ಕುತೂಹಲ ಇರುತ್ತೆ. ಆ ಕಾರಣಕ್ಕಾಗಿ ಆ ಕುತೂಹಲದ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ಬಂಧುಗಳೇ, ಈ ಜಟಾಪಟಿ ಸಂಘರ್ಷದ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಬಹಳ ದಿನಗಳಿಂದ ಅದನ್ನು ಎಪಿಸೋಡ್ ರೀತಿಯಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀರಿ ಅಥವಾ ಸೀರಿಯಲ್ ರೀತಿಯಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀರಿ. ಇವತ್ತು ಕೂಡ ಒಂದಷ್ಟು ಬೆಳವಣಿಗೆ ಆಗಿದೆ. ಇಲ್ಲಿವರೆಗೆ ಏನಾಗಿತ್ತು ಅಂದರೆ ನಿಂತ ನೀರಾಗಿ ಬಿಟ್ಟಿತ್ತು. ಹೇಳಿಕೊಳ್ಳುವಂಥ ಬೆಳವಣಿಗೆ ಏನೂ ಕೂಡ ಆಗ್ತಾ ಇರಲಿಲ್ಲ. ಅಂದರೆ ಕೇವಲ ರಾಜ್ಯ ಮಟ್ಟದಲ್ಲಿ ಇವರಿಬ್ಬರ ನಡುವೆ ಒಂದು ಸಂಘರ್ಷ, ಜಟಾಪಟಿ ಆ ಹಂತದಲ್ಲೇ ಇತ್ತು ಹೊರತಾಗಿ ಹೈಕಮಾಂಡ್ ಮಟ್ಟದ ನಾಯಕರಿಂದ ಇದನ್ನು ಬಗೆಹರಿಸುವ ರೀತಿಯಲ್ಲಿ ಏನೋ ಒಂದು ಪ್ರಯತ್ನ ಅಂಥದ್ದೇನೂ ಕೂಡ ಆದಾಗ ಕಾಣಿಸ್ತಾ ಇರಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಮಧ್ಯಪ್ರವೇಶವನ್ನು ಮಾಡಿದ್ರು, ಆದರೆ ಯಾವುದೇ ಪ್ರಯೋಜನವೂ ಕೂಡ ಆಗಿರಲಿಲ್ಲ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ, ನನ್ನಿಂದ ಹೇಳೋಕೇನೂ ಇಲ್ಲ, ನನ್ನಿಂದ ಮಾಡೋಕ್ಕೂ ಏನೂ ಆಗ್ತಾ ಇಲ್ಲ, ಹೈಕಮಾಂಡ್ ನೋಡ್ಕೊಳ್ತಾರೆ ಅಂತ. ಆಗೋದು ಚರ್ಚೆ ಆಗಿತ್ತು ಬಿಡಿ. AICC ಅಧ್ಯಕ್ಷರು ನೋಡಿದ್ರೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರಲ್ಲ, ಹಾಗಾದ್ರೆ ಯಾಕೆ ಆ ಕುರ್ಚಿಯಲ್ಲಿ ಕೂತಿದ್ದಾರೆ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗಿತ್ತು. ಆದರೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಕಾಂಗ್ರೆಸ್ನಲ್ಲಿ ಯಾರೇ AICC ಅಧ್ಯಕ್ಷರಾದರೂ ಕೂಡ ಅದು ಹೆಸರಿಗೆ ಮಾತ್ರ. ಉಳಿದಂತೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಆ ಕುಟುಂಬಸ್ಥರೇ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪೊಸಿಷನ್ ಅಲ್ಲಿ ಇರ್ತಾರೆ ಅಂತ ಹೇಳಿ. ಒಟ್ಟಾರೆಯಾಗಿ ಮಲ್ಲಿಕಾರ್ಜುನ ಖರ್ಗೆ ಒಂದು ಪ್ರಯತ್ನವನ್ನ ಪಟ್ಟಿದ್ರ ಹೊರತಾಗಿ ಅಥವಾ ಮಧ್ಯಪ್ರವೇಶಕ್ಕೆ ಒಂದಷ್ಟು ಬೆಳವಣಿಗೆ ಆಗಿದ್ದರ ಹೊರತಾಗಿ ಇನ್ನೇನು ಕೂಡ ಆಗಿರಲಿಲ್ಲ. ಆದರೆ ನೋಡ್ತಾ 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 ಎಲ್ಲಿವರೆಗೆ ಬಂದ್ಬಿಡ್ತು ಅಂದ್ರೆ ರಾಜ್ಯದ ಬೆಳವಣಿಗೆ ಈ ಮನೆ ಒಳಗಡೆ ಇದ್ದಂಥ ಜಗಳ ಬೀದಿಗೆ ಬಂದು ಬಿಡ್ತು. ಆರಂಭದಲ್ಲಿ ಆಂತರಿಕವಾದಂಥ ಸಂಘರ್ಷ, ಬಣಗಳ ನಡುವೆ ಸಣ್ಣದಾಗಿ ಒಂದಷ್ಟು ಕಿತ್ತಾಟ ಅಂಥದ್ದೆಲ್ಲವೂ ಕೂಡ ನಡೀತಿತ್ತ ಹೊರತಾಗಿ DK ಶಿವಕುಮಾರ್ ನೇರವಾಗಿ ಎಲ್ಲೂ ಹೇಳ್ತಾ ಇರಲಿಲ್ಲ, ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಹೇಳ್ತಾ ಇರಲಿಲ್ಲ. ಆದರೆ ಇಬ್ಬರು ಏನು ಮಾಡಿಬಿಟ್ರು ಅಂದರೆ ಕೊನೆಗೆ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಜಗಳ ಆಡೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ರು. ರಾಜ್ಯ ಸರ್ಕಾರದ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗೋದಿಕ್ಕೆ ಶುರುವಾಯಿತು. ಅಥವಾ ಕಾಂಗ್ರೆಸ್ನ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ದೇಶದಲ್ಲಿ ಒಂದೊಂದೇ ರಾಜ್ಯವನ್ನು ಕಳ್ಕೊಳ್ತಿದೆ. ಹೊಸ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಿಲ್ಲ. ಅಧಿಕಾರದಲ್ಲಿರೋದು ಕೇವಲ ಹಿಮಾಚಲ ಪ್ರದೇಶ, ಕರ್ನಾಟಕ, ತೆಲಂಗಾಣದಲ್ಲಿ ಮಾತ್ರ ಪೂರ್ಣ ಪ್ರಮಾಣದಲ್ಲಿ. ನೋಡಿದಂತೆ ಸಣ್ಣ ಪುಟ್ಟ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರವನ್ನು ನಡೆಸ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಕರ್ನಾಟಕ ಪ್ರಮುಖ ರಾಜ್ಯ. ಆದರೆ ಕರ್ನಾಟಕದ ಬೆಳವಣಿಗೆ ಎಲ್ಲಿವರೆಗೆ ಬಂದುಬಿಡ್ತು ಅಂದರೆ ಒಂದು ರೀತಿಯಲ್ಲಿ ಮರ್ಯಾದೆ ಹರಾಜಾಗುವ ಹಂತಕ್ಕೆ ಬಂದುಬಿಡ್ತು. ಅದಕ್ಕೆ ಕಾರಣ ಏನಾಯಿತು ಅಂದರೆ DK ಶಿವಕುಮಾರ್ ಒಂದು ಪೋಸ್ಟನ್ನು ಹಾಕಿಬಿಡ್ತಾರೆ. ಏನಂತ ಅಂದರೆ, ಮಾತು ಕೊಟ್ಟಿದ್ದೀರಿ, ಆ ಮಾತನ್ನು ಉಳಿಸಿಕೊಳ್ಳುವುದೇ ಜಗತ್ತಿನ ಅತಿ ದೊಡ್ಡ ಶಕ್ತಿ ಎನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಕೂಡ ಹಾಕ್ತಾರೆ. ಅದಾದ ಬಳಿಕ DK ಶಿವಕುಮಾರ್ ಉಲ್ಟಾ ಹೊಡೆದ್ರು, ಇಲ್ಲ ರೀ ನಾ ಪೋಸ್ಟೇ ಹಾಕಿಲ್ಲ, ಅದು ಫೇಕು ಹಾಗೆ ಹೇಗೆ ಅಂತೇಳಿ. ಅದು ಯಾಕೆ ಹಂಗೆ ಸ್ಟೇಟ್ಮೆಂಟ್ ಕೊಟ್ಟರೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ರು. ಆಗ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, ಇಲ್ಲಿಯವರೆಗೆ ತಣ್ಣಗಿದ್ದ ಸಿದ್ದರಾಮಯ್ಯನವರು, ಇಲ್ಲಿಯವರೆಗೆ ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಕೊಡದಂಥ ಸಿದ್ದರಾಮಯ್ಯನವರು ಏನು ಮಾಡಿಬಿಡ್ತಾರೆ ಅಂದರೆ ಅದು ಕೌಂಟರ್ ರೀತಿಯಲ್ಲಿ ಒಂದು ಪೋಸ್ಟನ್ನು ಹಾಕಿಬಿಡ್ತಾರೆ. ಅದರಲ್ಲೂ ಕೂಡ ಒಂದು ಸಾಲು ಗಮನ ಸೆಳೀತಾ ಇತ್ತು, ನನಗೆ ಜನ ಕೊಟ್ಟಂತ ಅಧಿಕಾರ ಕ್ಷಣಕ್ಕಲ್ಲ, ಅದು ಪೂರ್ಣ 5 ವರ್ಷಕ್ಕೆ ಎನ್ನುವ ರೀತಿಯಲ್ಲಿ ಒಂದು ಪೋಸ್ಟನ್ನು ಹಾಕಿಬಿಟ್ಟಿದ್ರು. ಆಗ ಈ ಜಗಳ ವಿಕೋಪಕ್ಕೆ ಹೋಗಿಬಿಡ್ತು. ಎರಡೂ ಬಣದವರ ಕಿತ್ತಾಟ ಇದೀಗ ಜೋರಾಗುವ ಹಂತಕ್ಕೆ ಹೋಗ್ಬಿಡ್ತು. ಎಲ್ಲಿವರೆಗೂ ಬಂದುಬಿಟ್ಟಿದೆ ಅಂದರೆ ಬಹಳ ಹಾಸ್ಯಾಸ್ಪದ ಅನ್ಸೋದಕ್ಕೆ ಶುರುವಾಗಿದೆ. DK ಶಿವಕುಮಾರ್ ಬಣದವರು ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರ ಬಣದ ವಿರುದ್ಧ ಮನಸ್ಸಿಗೆ ಬಂದಂಥ ಆರೋಪವನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಬಣದವರು DK ಶಿವಕುಮಾರ್ ವಿರುದ್ಧ ಬಾಯಿಗೆ ಬಂದ ಹಾಗೆ ಬೈಯೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಈ ಕಾಂಗ್ರೆಸ್ಸು BJP ನಡುವೆ, ಕಾಂಗ್ರೆಸ್ಸು JDS ನಡುವೆ ನಡೀತಿರುವಂಥ ಸಂಘರ್ಷ ಅಲ್ಲ ಇದು. ಕಾಂಗ್ರೆಸ್ನ ಕಾರ್ಯಕರ್ತರ ನಡುವೆ ಜಗಳ ಆಡುವ ಹಂತಕ್ಕೆ ಬಂದುಬಿಟ್ಟಿದೆ. ಇದು ಹೋಗ್ತಾ ಹೋಗ್ತಾ ಎಲ್ಲಿವರೆಗೆ ಬಂದ್ಬಿಡುತ್ತೆ ಅಂದರೆ, ಈಗ ಏನಾಗಿತ್ತು ಅಂದರೆ ದೊಡ್ಡ ಮಟ್ಟಿಗೆ ಅಂದರೆ ನಾಯಕರ ಹಂತದಲ್ಲಿ ಬಣ ಅಂಥದ್ದೆಲ್ಲವೂ ಕೂಡ ನಿರ್ಮಾಣ ಆಗ್ತಾ ಇತ್ತಲ್ಲ, ಈ ಜಗಳ ಎಲ್ಲಿವರೆಗೆ ಹೋಗಿದೆ ಅಂದರೆ ಎಷ್ಟು ಡೀಪ್ ಆಗಿ ಹೋಗಿದೆ ಅಂದರೆ ಈಗ ಕೊನೆಗೆ ಕಾರ್ಯಕರ್ತರ ನಡುವೆ ಕಿತ್ತಾಟದವರೆಗೆ ಹೋಗಿಬಿಟ್ಟಿದೆ. ಹಿಂದಿನ ಸಾಕಷ್ಟು ಉದಾಹರಣೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ.
ಯಾವಾಗ ಅಧಿಕಾರಕ್ಕೋಸ್ಕರ ಕಿತ್ತಾಡಿಕೊಂಡು ನಾಯಕತ್ವ ಬದಲಾವಣೆ ಆಗಿದೆಯೋ ಆಗೆಲ್ಲ ಅಧಿಕಾರವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿತ್ತು. ಪ್ರತಿ ಪಕ್ಷದಲ್ಲೂ ಅಂತಹ ಉದಾಹರಣೆ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ. ಹಿಂದೆ ಬಂಗಾರಪ್ಪನವ್ರನ್ನ ಕಿತ್ತು ಹಾಕಿದ್ರು, ವೀರಪ್ಪ ಮೊಯ್ಲಿ ಅವರನ್ನ ಅಧಿಕಾರಕ್ಕೆ ತಂದ್ರು, ಅದಾದ ಬಳಿಕ ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ಳುವಂಥ ಪರಿಸ್ಥಿತಿ. ಅದಕ್ಕೂ ಮುಂಚೆಯೂ ಕೂಡ ಸಾಕಷ್ಟು ಉದಾಹರಣೆ ನಮಗೆ ಸಿಗ್ತಾ ಹೋಗುತ್ತೆ. ಇತ್ತೀಚೆಗೆ ಬಿಜೆಪಿ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಯಡಿಯೂರಪ್ಪ ಜೈಲಿಗೆ ಹೋದ ಬಳಿಕ ಜಗದೀಶ್ ಶೆಟ್ಟರು, ಸದಾನಂದ ಗೌಡರು ಈ ರೀತಿಯಾಗಿ ಅವರಲ್ಲಿ ಒಂದಷ್ಟು ಸಮಸ್ಯೆ ಆಯಿತು. ಅದು ಕಾಂಗ್ರೆಸ್ ಪ್ಲಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡ್ತು. ಇಂಥದ್ದೆಲ್ಲವೂ ಕೂಡ ಆಗಿಬಿಟ್ಟಿದೆ. ಬರೀ ನಾಯಕರ ಹಂತದಲ್ಲಿ ಬಣ ಬಡಿದಾಟ ಆದ್ರೆ ಅದು ಸಮಸ್ಯೆ ಆಗೋದಿಲ್ಲ. ಅದು ಹೋಗ್ತಾ 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 ಸೀದಾ ಗ್ರೌಂಡ್ ಕಾರ್ಯಕರ್ತರ ಹಂತಕ್ಕೆ ಬಂತು ಅಂದ್ರೆ ಅದು ಪಾರ್ಟಿಯನ್ನ ಕೊಂದು ಬಿಡುತ್ತೆ, ಪಾರ್ಟಿಯನ್ನ ನಿರ್ನಾಮ ಮಾಡಿಬಿಡುತ್ತೆ. ಈಗ ಕಾಂಗ್ರೆಸ್ನ ಪರಿಸ್ಥಿತಿ ಅಲ್ಲಿವರೆಗೆ ಬಂದುಬಿಟ್ಟಿದೆ. ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಬಹಳ ಅಚ್ಚರಿಯ ಬೆಳವಣಿಗೆ ಇದು. ಕಾಂಗ್ರೆಸ್ನ ಕಾರ್ಯಕರ್ತರ ವಿರುದ್ಧವೇ ಮುಗಿ ಬೀಳ್ತಾ ಇದ್ದಾರೆ. ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಬಣ ಎನ್ನುವ ಹಂತಕ್ಕಾಗಿದೆ. ಈಗ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡ್ತಾ ಇದೆ. ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಆದಂತ ಬೆಳವಣಿಗೆ ಅಂದ್ರೆ ಡಿ ಕೆ ಸುರೇಶ್ ಅಣ್ಣನನ್ನ ಸಿಎಂ ಮಾಡಲೇಬೇಕು ಅಂತ ಪಣ ತೊಟ್ಟ ರೀತಿಯಲ್ಲಿ ಕಾಣಿಸ್ತಿದ್ದಾರೆ. ಈಗ ದೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲೇಬೇಕು ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಕೂಡ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು. ನಿನ್ನೆ ರಾತ್ರಿ 7:30 ಸುಮಾರಿಗೆ ದೆಹಲಿಗೆ ಹೋಗ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ದೆಹಲಿ ಯಾತ್ರೆ ರದ್ದಾಗಿದೆ. ಹೈಕಮಾಂಡ್ ನಾಯಕರಿಂದ ಸ್ಪಷ್ಟವಾದಂತ ಸೂಚನೆ ಬಂದಿದೆ. ಸಿದ್ದರಾಮಯ್ಯ ಅಟ್ ದಿ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್. ಇದ್ಯಾವುದೋ ಇನ್ಸೈಡ್ ಮಾಹಿತಿ, ಮೂಲಗಳ ಮಾಹಿತಿ, ವಿಶ್ವಾಸಕರ ಮೂಲಗಳು ಹೇಳ್ತಿವೆ ಅಂತಲ್ಲ, ಇದು ಖಚಿತವಾದಂತ ಮಾಹಿತಿ. ಕಾರಣ ಸಿದ್ದರಾಮಯ್ಯನವರೇ ಮಾಧ್ಯಮದವರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನನಗೆ ಹಾಗೆ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಹೈಕಮಾಂಡ್ ಮಟ್ಟದ ನಾಯಕರು ಕರೆ ಮಾಡಿದ್ದಾರೆ. ನನಗೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆಯೋದಕ್ಕೆ ಹೇಳಿದ್ದಾರೆ. ಹೀಗಾಗಿ ನಾನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೀತಾ ಇದ್ದೇನೆ. ಡಿ ಕೆ ಶಿವಕುಮಾರ್ಗೆ ಈಗಾಗಲೇ ಫೋನ್ ಮಾಡಿ ಆಹ್ವಾನಿಸಿದ್ದೇನೆ. ಡಿ ಕೆ ಶಿವಕುಮಾರ್ ಕೂಡ ಬರ್ತಿದ್ದಾರೆ ಎನ್ನುವಂತ ಮಾತನ್ನ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿಮ್ಮಲ್ಲಿ ಒಂದಷ್ಟು ಜನ ವಿಡಿಯೋ ನೋಡ್ತಿರುವ ಸಂದರ್ಭದಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿರುತ್ತೆ. ಇದರ ಉದ್ದೇಶ ಸ್ಪಷ್ಟ. ನಾಳೆ ಭಾನುವಾರ ಸಂಸದೀಯ ಸಭೆ ನಡೀತಾ ಇದೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ. ಆಗ ಕರ್ನಾಟಕದ ಈ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಹೆಚ್ಚು ಕಡಿಮೆ ನವೆಂಬರ್ 30ನೇ ತಾರೀಕು ಅಂದ್ರೆ ಸೋಮವಾರ ಇಬ್ಬರನ್ನೂ ಕೂಡ ದೆಹಲಿಗೆ ಕರೆಸಿಕೊಂಡು, ಅಂದ್ರೆ ಭಾನುವಾರ ದೆಹಲಿಗೆ ಕರೆಸಿಕೊಂಡು ಸಂಧಾನ ನಡೆಸುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. 30ನೇ ತಾರೀಕಿನ ಬೆಳವಣಿಗೆಗೆ ಸಂಬಂಧಪಟ್ಟಾಗ ನಾನು ಹೇಳ್ತಾ ಇರೋದು ಆ ಕಾರಣಕ್ಕಾಗಿ. ಅಂದ್ರೆ ದೆಹಲಿಗೆ ಕರೆದು ಸಂಧಾನ ಮಾಡೋಕ್ಕೂ ಮುನ್ನ ಇಬ್ಬರ ನಡುವೆ ಒಂದಷ್ಟು ಮಾತುಕತೆ ಆಗಿರಲಿ, ಇಬ್ಬರ ನಡುವೆ ಒಂದು ಒಳಗಡೆ ಒಂದು ಕೋಪ ತಾಪ ಎಲ್ಲವೂ ಕೂಡ ಇದೆಯಲ್ಲ, ಸ್ವಲ್ಪ ಮಟ್ಟಿಗೆ ತಿಳಿಯಾಗಲಿ ಎನ್ನುವಂಥ ಕಾರಣಕ್ಕಾಗಿ ಅವರಿಬ್ಬರೇ ಮಾತುಕತೆ ನಡೆಸಲಿ ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಸೂಚನೆಯನ್ನು ಕೊಡಲಾಗಿದೆ. ಅಂದ್ರೆ ಇದು ಮಹತ್ತರವಾದಂಥ ಬೆಳವಣಿಗೆ, ಅತಿ ದೊಡ್ಡ ಬೆಳವಣಿಗೆ. ಸದ್ಯದ ಮಟ್ಟಿಗೆ ಇಬ್ಬರು ಮುಖಾಮುಖ ನೋಡಲ್ಲ ಎನ್ನುವ ಹಂತಕ್ಕಂತೂ ಹೋಗಿಲ್ಲ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮುಖಾಮುಖಿ ಆಗಿದ್ದಾರೆ. ಇಬ್ರು ಪಿಸು ಮಾತಾಡ್ತಾ ಇದ್ರು, ತುಂಬ ಆರಾಮಾಗಿ ಮಾತಾಡ್ತಾ ಇದ್ರು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಟ ಆಗ್ತಾ ಇದೆ ಇಬ್ಬರ ನಡುವೆ. ಅದ್ರ ಆಚೆಗೆ ಅಂದ್ರೆ ನಿನ್ನ ಮುಖ ನಾನು ನೋಡಲ್ಲ, ನನ್ನ ಮುಖ ನೀನು ನೋಡಲ್ಲ ಎನ್ನುವ ಹಂತಕ್ಕಂತೂ ಬಂದಿಲ್ಲ. ಹೀಗಾಗಿ ಆರಾಮಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಈಗ ಇನ್ನೊಂದಷ್ಟು ಮಾಹಿತಿಗಳೆಲ್ಲವೂ ಕೂಡ ಬರ್ತಾ ಇದೆ. ಅದೇನು ಅಂದ್ರೆ ಹೆಚ್ಚು ಕಡಿಮೆ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೈ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ. ಕೈ ಕೊಟ್ಟ ಅನ್ನೋದಕ್ಕಿಂತ ಅವನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಆಗ್ತಿದೆ ಅಂತ ಹೇಳಿ. ಯಾಕಂದ್ರೆ ನಿನ್ನೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸಿರಬಹುದು. ಸಿದ್ದರಾಮಯ್ಯ ಈಗಲೂ ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೈಕಮಾಂಡ್ ನಾಯಕರು ಹೇಳಿದ್ದನ್ನ ಕೇಳ್ತೇನೆ, ಆದರೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅವ್ರ ನಿಲುವು ಏನು? ಈಗಾಗಲೇ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಾಗಿದೆ. ನನಗೆ ಅಧಿಕಾರ ಕೊಟ್ಟಿದ್ದು ಕ್ಷಣಕ್ಕಲ್ಲ, ಪೂರ್ಣಾವಧಿಗೆ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ಸಿದ್ದರಾಮಯ್ಯನವರು ತಮ್ಮ ನಿಲುವನ್ನ ಸಡಿಲಿಸುವಂತ ಸಾಧ್ಯತೆ ತೀರಾ ಕಡಿಮೆ. ಇತ್ತ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಏನು ಬಂತು? ನನಗೆ ಯಾವುದೇ ಆತುರ ಇಲ್ಲ, ತರಾತುರಿ ಇಲ್ಲ. ಹೈಕಮಾಂಡ್ ಮಟ್ಟದ ನಾಯಕರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಅಲ್ಲಿವರೆಗೆ ನಾನು ಕಾಯ್ತೀನಿ, ನನಗೆ ಯಾವುದೇ ಅರ್ಜೆಂಟ್ ಇಲ್ಲ ಎನ್ನುವ ರೀತಿಯಲ್ಲಿ ಅವ್ರದ್ದೊಂದು ಸ್ಟೇಟ್ಮೆಂಟ್ ಬಂತು. ಅಲ್ಲಿಗೆ ಅರ್ಥ ಸ್ಪಷ್ಟ. ಸಿದ್ದರಾಮಯ್ಯನವ್ರನ್ನ ಈಗ ಸಮಾಧಾನ ಪಡಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ಇನ್ನು ಸ್ವಲ್ಪ ದಿನಗಳ ಕಾಲ ಸಮಾಧಾನ ಪಡಿಸಿ ಈ ಸಂಘರ್ಷವನ್ನ ಇನ್ನೊಂದಷ್ಟು ತಿಂಗಳು ಮುಂದೂಡಬಹುದು ಅಂತ ಹೇಳಿ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ನಡೆಯುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಡಿ ಕೆ ಶಿವಕುಮಾರೇ ಸಿದ್ದರಾಮಯ್ಯನವ್ರನ್ನ ಮನವೊಲಿಸುವಂತ ಪರಿಸ್ಥಿತಿ ಬರಬಹುದು. ಅದಕ್ಕೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೋ ಗೊತ್ತಿಲ್ಲ. ಇನ್ನೊಂದು ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಈಗ ತುಂಬಾ ಬಲವಾಗಿ ನಿಂತ್ಕೊಂಡು ಬಿಟ್ಟಿದ್ದಾರಂತೆ. ಅಂದ್ರೆ ಇರೋದಂತೂ ಕೊನೆಯ ಅವಕಾಶ. ಜೊತೆಗೆ ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿಬೇಕು ಅಂತೇಳಿ ಸಿದ್ದರಾಮಯ್ಯನವರು ಹೊರಟು ಬಿಟ್ಟಿದ್ದಾರೆ. ಒಂದು ದಾಖಲೆಯನ್ನು ಕರ್ನಾಟಕದಲ್ಲಿ ಸೃಷ್ಟಿ ಮಾಡಬೇಕು ಎನ್ನುವ ರೀತಿಯಲ್ಲಿ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಅವರ ಆಪ್ತ ಬಣದ ಶಾಸಕರು, ಸಚಿವರು ಇವರೆಲ್ಲರೂ ಕೂಡ ಮತ್ತೆ ಹೇಳ್ತಿದ್ದಾರಂತೆ, ನಾವು ನಿಮ್ಮ ಬೆನ್ನಿಗೆ ನಿಂತಿದ್ದೇವೆ, ಯಾವುದೇ ಕಾರಣಕ್ಕೂ ನಿಲುವನ್ನ ಬದಲಿಸಬೇಡಿ, ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಮಟ್ಟದ ನಾಯಕರ ಮಾತಿಗೆ ನೀವು ಕಾಂಪ್ರೋ ಆಗಬೇಡಿ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಸಿದ್ದರಾಮಯ್ಯನವರು ನಿಲುವನ್ನ ಬದಲಿಸುವಂತ ಸಾಧ್ಯತೆ ಕಡಿಮೆ. ಈಗ ಡಿ ಕೆ ಶಿವಕುಮಾರ್ರನ್ನೇ ಸಮಾಧಾನ ಪಡಿಸುವಂತ ಪರಿಸ್ಥಿತಿ ಹೈಕಮಾಂಡ್ಗೆ ಬಂದಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡ್ತಾರೆ. ಆ ಮಾತು ಕುತೂಹಲ ಮೂಡಿಸ್ತಾ ಇದೆ.
ಏನು ಸ್ವಲ್ಪ ಸಮಾಧಾನದಲ್ಲಿ ಮಾತಾಡ್ತಾರೋ ಅಥವಾ ಅವರಿಬ್ಬರ ನಡುವೆ ಒಳಗೊಳಗಡೆ ಒಂದು ಸಿಟ್ಟು ಕೋಪ ತಾಪ ಇದೆಯಲ್ಲ ಅದು ತಿಳಿಯಾಗಿದೆಯೋ ಏನು ಕತೆ ಎನ್ನುವಂಥ ರೀತಿಯಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇಬ್ಬರ ವಿಚಾರದಲ್ಲಿ ಈಗ ಮೊದಲು ಇರುವಂತಹ ಪ್ರಶ್ನೆ ಅಂದ್ರೆ ನಿಜವಾಗ್ಲೂ ಒಪ್ಪಂದ ಆಗಿದೆಯಾ ಇಲ್ವಾ ಅಂತ. ಈ ಹಿಂದೆ ಕಿತ್ತಾಟ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ ಡಿ ಕೆ ಶಿವಕುಮಾರ್ ಕ್ಯಾಂಪ್ನವರು ಹೇಳುವಂತ ಮಾತೇನಪ್ಪಾ ಅಂದ್ರೆ ಡಿ ಕೆ ಸುರೇಶ್ ತಲೆ ಮೇಲೆ ಕೈಯಿಟ್ಟು ಆಣೆ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಎನ್ನುವಂತ ರೀತಿಯಲ್ಲಿ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂದ್ರೆ ರಣದೀಪ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಎನ್ನುವಂತ ರೀತಿಯಲ್ಲಿ ಸಿದ್ದರಾಮಯ್ಯನವರು ಹೇಳ್ತಿರೋದೇನು ಮತ್ತೆ ಮತ್ತೆ ಅವರು ಬಹಿರಂಗವಾಗಿ ಹೇಳ್ತಿದ್ದಾರೆ ಯಾವ ಒಪ್ಪಂದನೂ ಆಗಿಲ್ಲ, ಯಾವ ಮಾತುಕತೆಯೂ ಕೂಡ ಆಗಿಲ್ಲ ಅಂತ. ಒಪ್ಪಂದ ಮಾತುಕತೆ ಏನೂ ಆಗಿಲ್ಲ ಅಂದ್ರೆ ಆಗ ಡಿ ಕೆ ಶಿವಕುಮಾರನ್ನ ಹೇಗೆ ಸಮಾಧಾನ ಪಡಿಸಿದ್ರು ಯಾರಿಗೂ ಕೂಡ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಸಮಾಧಾನ ಪಡಿಸಿದ್ರ ಅಥವಾ ಸಿದ್ದರಾಮಯ್ಯನವರು ಅನುಪಸ್ಥಿತಿಯಲ್ಲಿ ಏನಾದರೂ ಸಮಾಧಾನ ಪಡಿಸಿದ್ರ ಡಿ ಕೆ ಶಿವಕುಮಾರ್ ಅವರಿಗೆ ನೋಡೋಣ 2.5 ವರ್ಷ ಆದ ಬಳಿಕ ಎನ್ನುವ ರೀತಿಯಲ್ಲಿ ಏನು ಕೂಡ ಅರ್ಥ ಆಗ್ತಿಲ್ಲ. ಡಿ ಕೆ ಶಿವಕುಮಾರ್ ಮತ್ತೆ ಮತ್ತೆ ಹೇಳ್ತಿರೋದೇನು ಕೊಟ್ಟ ಮಾತು ಉಳಿಸ್ಕೋಬೇಕು, ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತ. ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್ಗೆ ಯಾವ ಮಾತು ಕೊಟ್ಟಿಲ್ಲ, ನಾನು ಜನರಿಗೆ ಮಾತು ಕೊಟ್ಟಿದ್ದೇನೆ, ಆ ಮಾತನ್ನು ನಾನು ಉಳಿಸ್ಕೊಳ್ತಿದ್ದೇನೆ ಎನ್ನುವ ರೀತಿಯಲ್ಲಿ. ಈಗ ಇರುವಂತ ಪ್ರಶ್ನೆ ಅದೇ, ನಿಜವಾಗ್ಲೂ ಒಪ್ಪಂದ ಆಗಿದೆಯಾ ಇಲ್ವಾ ಅಂತ. ಇದಕ್ಕೆ ಉತ್ತರ ಕೊಡಬೇಕಾದವ್ರು ಯಾರು? ಆ ಒಪ್ಪಂದ ಸಂದರ್ಭದಲ್ಲಿ ಇದ್ದಂಥವರು, ಅವ್ರ್ಯಾರು ಉತ್ತರವನ್ನ ಕೊಡ್ತಾ ಇಲ್ಲ. ಹೀಗಾಗಿ ಈ ಸಂಘರ್ಷ ಮತ್ತೆ ಮತ್ತೆ ಮುಂದೂಡಿಕೆ ಆಗ್ತಾ ಇದೆ. ಈಗ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಇರುವಂತ ಸಮಸ್ಯೆ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವನ್ನ ಇಳಿಸೋದಿಕ್ಕೆ ಅವರ ಹತ್ರ ಯಾವ ಕಾರಣಗಳು ಇಲ್ಲ. ಒಂದು ಕಾರಣ ಅದೇ 2.5 ವರ್ಷ ಮಾತುಕತೆ ಆಗಿದ್ರೆ ಏನಾದರೂ ಆಗಿದೆ ಅನ್ನುವಂಥ ಕಾರಣ ಇರುತ್ತೆ ಬಿಟ್ರೆ ಅದ್ರ ಆಚೆಗೆ ಯಾವ ಕಾರಣವೂ ಇಲ್ಲ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋದಿಕ್ಕೆ. ಯಾಕಂದ್ರೆ ನಾವು ನೋಡಿದ ಹಾಗೆ ಸಿದ್ದರಾಮಯ್ಯನವರ ಮೇಲೆ ಹೇಳಿಕೊಳ್ಳುವಂಥ ಗುರುತರ ಆರೋಪಗಳು ಯಾವುದೂ ಕೂಡ ಇಲ್ಲ. ಸಿದ್ದರಾಮಯ್ಯನವರನ್ನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ಯಾರು ಕೂಡ ಬೆರಳು ಮಾಡಿ ತೋರಿಸುವಂಥ ಸ್ಥಿತಿಯಲ್ಲಿಲ್ಲ. ಸಿದ್ದರಾಮಯ್ಯನವರು ವಿಪರೀತ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಇಲ್ಲ. ಅವ್ರ ಮಗ ಯತೀಂದ್ರ ಒಬ್ಬರು ರಾಜಕಾರಣಕ್ಕೆ ಬಂದಿದ್ದಾರೆ ಹೊರತಾಗಿ ಅವರ ಇಡೀ ಕುಟುಂಬ ಮೂಗು ತೋರಿಸಿದ್ದಾಗ್ಲಿ, ಅವರ ಇಡೀ ಕುಟುಂಬ ರಾಜಕಾರಣದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದಾಗ್ಲಿ ಅಂಥದ್ದೇನನ್ನು ಕೂಡ ನಾವು ಹೆಚ್ಚಾಗಿ ನೋಡಿಲ್ಲ. ಇನ್ನು ಸಿದ್ದರಾಮಯ್ಯನವರು ಏನೋ ಹಣ ಮಾಡ್ತಿದ್ದಾರೆ, ವಿಪರೀತ ದೋಚಿಸ್ತಿದ್ದಾರೆ ರಾಜ್ಯ ಅಂಥದ್ದು ಕೂಡ ಸಿದ್ದರಾಮಯ್ಯನವರ ಮೇಲೆ ಆರೋಪ ಇಲ್ಲ. ಸಿದ್ದರಾಮಯ್ಯನವರು ಜನಬೆಂಬಲವನ್ನು ಕಳ್ಕೊಂಡಿದ್ದಾರೆ ಎನ್ನುವಂಥ ಸ್ಥಿತಿಯಲ್ಲಿಲ್ಲ. ಸಿದ್ದರಾಮಯ್ಯನವರ ಆಡಳಿತವೇ ಸರಿಯಿಲ್ಲ ಎನ್ನುವಂಥ ಹೇಳುವಂಥ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. ಅಥವಾ ಸಿದ್ದರಾಮಯ್ಯನವರು ಶಾಸಕರ ಬಲವನ್ನು ಕಳ್ಕೊಂಡಿದ್ದಾರೆ ಎನ್ನುವಂಥ ಸ್ಥಿತಿಯಲ್ಲೂ ಕೂಡ ಇಲ್ಲ. ಅಥವಾ ಸಿದ್ದರಾಮಯ್ಯನವರು ವಯಸ್ಸಾಗಿದೆ ಆಡಳಿತ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ, ಆ ಸ್ಥಿತಿಯಲ್ಲೂ ಕೂಡ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರನ್ನ ಇಳಿಸೋದಕ್ಕೆ ಬಲವಾದಂಥ ಕಾರಣ ಇಲ್ಲ ಈಗ ಹೈಕಮಾಂಡ್ ಮಟ್ಟದ ನಾಯಕರಿಗೆ. ಈಗ ಯಾವುದಾದ್ರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತಾದ್ರೆ ಒಂದಷ್ಟು ಬಲವಾದಂಥ ಕಾರಣಗಳಿರಬೇಕಾಗುತ್ತೆ. ಭ್ರಷ್ಟಾಚಾರದ ಆರೋಪ, ಈ ಆರೋಪಗಳೆಲ್ಲವೂ ಕೂಡ ಇರಬೇಕಾಗುತ್ತೆ. ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲ. ಇನ್ನು ಸಿದ್ದರಾಮಯ್ಯ ವಿಚಾರದಲ್ಲಿ ಸಾಕಷ್ಟು ಪ್ಲಸ್ ಇದೆ. ಹಿಂದ ವೋಟ್ ಬ್ಯಾಂಕ್ ಅನ್ನೋದಿದೆ, ಕ್ಲೀನ್ ಇಮೇಜ್ ಇರುವಂಥ ರಾಜಕಾರಣಿ, ಜೊತೆಗೆ ಜನಬೆಂಬಲ ಇರುವಂಥ ರಾಜಕಾರಣಿ, ಶಾಸಕರ ಬಲ ಇರುವಂಥ ರಾಜಕಾರಣಿ ಇಂಥದ್ದೇ ಇದೆ ಹೊರತಾಗಿ ಮೈನಸ್ ಪಾಯಿಂಟ್ಗಳು ತೀರಾ ಕಡಿಮೆ. ಇದು ಈಗ ಹೈಕಮಾಂಡ್ಗೆ ಬಹಳ ದೊಡ್ಡ ಮಟ್ಟಿಗಿನ ಸವಾಲಾಗಿದೆ. ಅದೇ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬರೋದಾದ್ರೆ ಸಂಘಟನಾ ಚತುರ, ಮನಿ ಪವರ್ ಇದೆ, ಅದೆಲ್ಲವೂ ಕೂಡ ಓಕೆ. ಅದರ ಆಚೆಗೆ ಶಾಸಕರ ಬಲ ಅಂತ ಹೇಳ್ಕೊಂಡಾಗ ಸಿದ್ದರಾಮಯ್ಯವರು ಕಂಪೇರ್ ಮಾಡಿದ್ರೆ ಕಡಿಮೆ. ಜನಬಲ ಅಂತ ಹೇಳ್ಕೊಂಡಾಗ ಹಳೆ ಮೈಸೂರು ಭಾಗ ಬಿಟ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ರೀಚ್ ಆಗ್ತಾರಾ ಅಥವಾ ಇಡೀ ರಾಜ್ಯಕ್ಕೆ ರೀಚ್ ಆಗ್ತಾರಾ ಅಂದ್ರೆ ಇಲ್ಲ. ದೊಡ್ಡಗಿನ ಯಾವುದೋ ಒಂದು ವೋಟ್ ಬ್ಯಾಂಕ್ ಇದೆಯಾ ಅಂದ್ರೆ ಒಕ್ಕಲಿಗರು ಅಂದಾಗ ಪೂರ್ತಿ ಅವರಿಗೆ ಕಾಂಗ್ರೆಸ್ಗೆ ಏನು ವೋಟ್ ಹಾಕಲ್ಲ, ಅವರು JDS ಕಡೆಗೂ ಹೋಗ್ತಾರೆ, ಇತ್ತೀಚೆಗೆ BJP ಕಡೆಗೂ ಕೂಡ ಹೋಗ್ತಾರೆ. ಹೀಗಾಗಿ ಅಂತ ವೋಟ್ ಬ್ಯಾಂಕ್ ಕೂಡ ಡಿ ಕೆ ಶಿವಕುಮಾರ್ ಅವರಿಗಿಲ್ಲ. ಕ್ಲೀನ್ ಇಮೇಜ್ ಯಾವ ಕಾರಣಕ್ಕೂ ಇಲ್ಲ. 50 ದಿನ ತಿಹಾರ್ ಜೈಲಿನಲ್ಲಿ ಇದು ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನು ಪಕ್ಷಕ್ಕೋಸ್ಕರ ಜೈಲಿಗೆ ಹೋದೆ ಅಂತ. ಯಾವ ಪಕ್ಷಕ್ಕೋಸ್ಕರ? IT ರೈಡ್ ಆಯ್ತು, ದುಡ್ಡು ಸಿಕ್ತು. ED ರೈಡ್ ಆಯ್ತು, ಒಂದಷ್ಟು ಗುರುತರ ಆರೋಪಗಳನ್ನು ಮಾಡಲಾಯಿತು. CBI ಈಗ ತನಿಖೆ ನಡೆಸ್ತಾ ಇದೆ, ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದೆ CBI. ಇನ್ನೇನು ಸ್ವಲ್ಪ ದಿನಕ್ಕೆ ಎಲ್ಲವೂ CBI ತನಿಖೆಗೆ ಮುಕ್ತ ಅವಕಾಶಗಳು ಸಿಕ್ತು ಅಂತಾದ್ರೆ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಅರೆಸ್ಟ್ ಆಗಬಹುದು ಎನ್ನುವಂಥ ಸ್ಥಿತಿಯಲ್ಲಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಮೈನಸ್ ಪಾಯಿಂಟ್ಸ್ಗಳಿದೆ ಹೊರತಾಗಿ ಸಿದ್ದರಾಮಯ್ಯನವರಿಗೆ ಹೇಳ್ಕೊಳ್ಳುವಂಥ ಮೈನಸ್ಸು ಅಂಥದ್ದೇನೂ ಕೂಡ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ಲಸ್ ಅಂತ ಇರೋ ಸಂಘಟನಾ ಚತುರ, ಒಂದು ಒಳ್ಳೆ ಹಣದ ಬಲ ಇದೆ, ಪಕ್ಷವನ್ನ ಇನ್ನಷ್ಟು ಮುಂದೆ ಗಟ್ಟಿಯಾಗಿ ಕರ್ಕೊಂಡು ಹೋಗುವಂಥ ತಾಕತ್ತಿದೆ ಅನ್ನೋದು ಹೊರತಾಗಿ ಇನ್ನು ದೊಡ್ಡ ಮಟ್ಟಿಗೆ ಜನಬಲ, ದೊಡ್ಡ ಮಟ್ಟಿಗೆ ಶಾಸಕರ ಬಲ, ಕಂಪ್ಲೀಟ್ ಕ್ಲೀನ್ ಇಮೇಜ್ ಅಂಥದ್ದು ಯಾವುದು ಕೂಡ ಡಿ ಕೆ ಶಿವಕುಮಾರ್ಗಿಲ್ಲ. ಹೀಗಾಗಿ ಈಗ ಹೈಕಮಾಂಡ್ ಮಟ್ಟದ ನಾಯಕರು ಅಳೆದು ತೂಗಿ ನೋಡುವಂಥ ಪರಿಸ್ಥಿತಿ ಎದುರಾಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿದ್ವಿ ಅನ್ನೋದರ ಹೊರತಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದಕ್ಕೆ ಹೈಕಮಾಂಡ್ಗೆ ಹೇಳಿಕೊಳ್ಳುವಂಥ ಆಯ್ಕೆಗಳೇ ಅಥವಾ ಅವ್ರಿಗೆ ಪಾಯಿಂಟ್ಸ್ಗಳೇ ಇಲ್ಲ ಎನ್ನುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಹೀಗಾಗಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಸ್ವತಃ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿಗೂ ಕೂಡ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಒಂದು ಸಾಫ್ಟ್ ಕಾರ್ನರ್ ಇದೆ ಅಥವಾ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆತ್ಮೀಯ ಅನ್ನೋದು ಹೊರತಾಗಿ ತುಂಬಾ ಕ್ಲೀನ್ ಇಮೇಜು ಆ ರೀತಿಯಾದಂಥ ಒಪಿನಿಯನ್ ಇಲ್ಲ. ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅಂಥದ್ದೊಂದು ಇದೆ. ಇದು ನಿಜವಾದಂಥ ಸವಾಲು.
ಇದು ಬಹಳ ಈಗ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ. ನೋಡೋಣ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಏನಾಗುತ್ತೆ ಅಂತ ಹೇಳಿ. ನನ್ನ ಪ್ರಕಾರ ಹೀಗೆ ಮುಂದುವರಿತು ಅಂತಾದ್ರೆ ನಾ ಕೊಡೆ ನೀ ಬಿಡೆ ಅಂತ ಇಬ್ಬರು ಹಠಕ್ಕೆ ಬಿದ್ರು ಅಂತಾದ್ರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಎನ್ನುವ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯೋ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪಟ್ಟ ಒಲಿಯುವಂತ ಸಾಧ್ಯತೆ ಇದೆ. ಇಬ್ರು ಯಾವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರು ನನಗೆ ಸಿಗದಿದ್ರೆ ಡಿ ಕೆ ಸಿಗಬಾರ್ದು, ಇನ್ನು ಯಾರಿಗಾರು ಸಿಗ್ಲಿ ಅನ್ನುವ ಸ್ಥಿತಿ. ಡಿ ಕೆ ಶಿವಕುಮಾರ್ಗೂ ಅಷ್ಟೇ, ನನಗೆ ಸಿಗದೇ ಇದ್ರೆ ಸಿದ್ದರಾಮಯ್ಯನವರು ಕೆಳಗೆ ಇಳಲೇಬೇಕು ಎನ್ನುವ ಹಂತಕ್ಕೆ ಅವರು ಕೂಡ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ವೇಳೆ ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.